ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಾಶಿವಗಡದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಇದೀಗ ಎರಡು ಗುಂಪುಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ಸದಾಶಿವಗಡ ಬಂದ್ಗೆ ಬೆಂಬಲಿಸುವಂತೆ ಕರೆ ನೀಡಿದ್ದರೆ ಬಂದ್ಗೆ ಸಹಕಾರ ನೀಡಬಾರದು ಎಂದು ಸ್ಥಳೀಯ ಸಂಘಟನೆಗಳು ಮನವಿ ಮಾಡಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಾಶಿವಗಡದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಇದೀಗ ಕರವೇ ಸಂಘಟನೆ ಮತ್ತು ಸ್ಥಳೀಯ ಸಂಘಟನೆಗಳ ಪ್ರತಿಷ್ಠೆಯ ಕಣವಾಗಿದೆ. ಅದರಲ್ಲೂ ಶಾಸಕ ಸತೀಶ್ ಸೈಲ್ ಅವರ ಊರಿನಲ್ಲೇ ಕರವೇ ನೀಡಿರುವ ಬಂದ್ ಕರೆಗೆ ಅಸಹಕಾರ ವ್ಯಕ್ತವಾಗುವ ಎಲ್ಲಾ ಸಾಧ್ಯತೆಗಳು ಕಂಡುಬಂದಿವೆ. ಆದರೆ ಕರವೇ ಸಂಘಟನೆ ಸದಾಶಿವಗಡದಲ್ಲಿ ಎತ್ತಿರುವ ಕಸದ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತದ ಸ್ಥಳೀಯ ಸಂಘಟನೆಗಳು ಇದೀಗ ಕರವೇ ನೀಡಿದ ಬಂದ್ ಕರೆಗೆ ವಿರೋಧ ವ್ಯಕ್ತಪಡಿಸುವುದರ ಮರ್ಮವೇನೆಂಬ ಪ್ರಶ್ನೆ ಮೂಡಿದೆ. ಹಾಗಾದರೆ ಏನಿದು ಕಸದ ಸಮಸ್ಯೆ ಎಂಬುದಾದರೆ, ಸದಾಶಿವಗಡದಲ್ಲಿ ಕಳೆದ 1.5 ವರ್ಷದಿಂದ ಸಮರ್ಪಕವಾಗಿ ಕಸ ವಿಲೇವಾರಿಯಾಗುತ್ತಿಲ್ಲ ಎಂಬುದರ ಬಗ್ಗೆ ಆ ಭಾಗದ 4ನೇ ತರಗತಿಯ ವಿದ್ಯಾರ್ಥಿನಿ ಅನಿಕಾ ಸೂರಜ್ ನಾಯ್ಕಳು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹೇಳಿಕೆ ದಾಖಲಿಸಿ ಪೋಸ್ಟ್ ಮಾಡುವ ಮೂಲಕ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಚಿತ್ತಾಕುಲ ಗ್ರಾಮ ಪಂಚಾಯತ್ ಪಿಡಿಒ ಅವರ ಗಮನ ಸೆಳೆದಿದ್ದಳು. ಅಲ್ಲಿಂದ ಶುರುವಾದ ಈ ಕಸ ಸಮಸ್ಯೆ ಹೋರಾಟಕ್ಕೆ ಬಲ ನೀಡಲು ಕಳೆದ 1.5 ವರ್ಷದಿಂದ ಸಮರ್ಪಕವಾಗಿ ಕಸ ವಿಲೇವಾರಿ ಆಗದ ಹಿನ್ನೆಲೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ಎಸ್ಬಿ ಅವರು ಸದಾಶಿವಗಡದ ತ್ಯಾಜ್ಯ ವಿಲೇವಾರಿ ಘಟಕ ಸಂಪೂರ್ಣ ಸ್ಥಗಿತಗೊಂಡಿದ್ದು ಮನೆಗಳಿಂದ ಕಸ ಸಂಗ್ರಹಣೆ ನಿಂತು ಹೋಗಿದೆ ಎಂದು ಆರೋಪಿಸಿದರು. ಇದರಿಂದಾಗಿ ರಸ್ತೆ ಬದಿಗಳಲ್ಲಿ ಕಸದ ರಾಶಿ ಬಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜುಲೈ 2ರಂದು ಸಂಜೆ 6 ಗಂಟೆಯವರೆಗೆ ಎಲ್ಲಾ ಅಂಗಡಿ ಮುಂಗಟ್ಟು ಹಾಗೂ ಖಾಸಗಿ ಕಚೇರಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡುವಂತೆ ಕರವೇ ಮನವಿ ಮಾಡಿತ್ತು. ಆದರೆ ಇದೀಗ ಬಂದ್ ಕರೆಗೆ ಸದಾಶಿವಗಡ ಚಿತ್ತಾಕುಲದ ಸ್ಥಳೀಯ ನಿವಾಸಿಗಳು ಹಾಗೂ ಕೆಲವು ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿರುವುದರಿಂದ ಗ್ರಾಮದಲ್ಲಿ ಸದ್ಯ ಭಿನ್ನಾಭಿಪ್ರಾಯದ ವಾತಾವರಣ ನಿರ್ಮಾಣವಾಗಿದೆ. ಈ ಸಂಬಂಧ ಸದಾಶಿವಗಡದ ಪ್ರಮುಖರು, ಕೆಲವು ಸ್ಥಳೀಯ ಘಟನೆಗಳು ಹಾಗೂ ಸಾರ್ವಜನಿಕರು ಸಭೆ ಸೇರಿ ಬಂದ್ ನಿರ್ಧಾರವನ್ನು ಕಡ್ಡಾಯವಾಗಿ ತಿರಸ್ಕರಿಸಿದ್ದಾರೆ. ಜುಲೈ 2ರಂದು ಯಾವುದೇ ಕಾರಣಕ್ಕೂ ಸದಾಶಿವಗಡದಲ್ಲಿ ಬಂದ್ ಮಾಡುವುದಿಲ್ಲ ಎಂದು ಘೋಷಿಸಿರುವ ಸ್ಥಳೀಯ ಮುಖಂಡರು ಪ್ರತಿ ಅಂಗಡಿಗಳಿಗೂ ಖುದ್ದಾಗಿ ತೆರಳಿ ವ್ಯಾಪಾರಸ್ಥರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಅಂದು ವ್ಯಾಪಾರ ವಹಿವಾಟು ಎಂದಿನಂತೆ ಮುಂದುವರಿಯಲಿದೆ ಎಂದು ಅವರು ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನು ಈ ಹೋರಾಟಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿರುವ ಸದಾಶಿವಗಡದ ಪ್ರಮುಖರು, ಕರವೇಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಭಾಗದ ಕಸದ ಸಮಸ್ಯೆಯನ್ನ ನಾವೇ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳುತ್ತೇವೆ. ಇದರಲ್ಲಿ ಹೊರಗಿನವರ ಹಸ್ತಕ್ಷೇಪದ ಅಗತ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪೂರ್ವ ಸಿದ್ಧತೆ ಅಥವಾ ಸ್ಥಳೀಯರ ಸಂಪೂರ್ಣ ಒಪ್ಪಿಗೆ ಇಲ್ಲದೆ ಹಠಾತ್ತನೆ ಬಂದ್ ಕರೆ ನೀಡಿರುವುದಕ್ಕೆ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಒಂದೆಡೆ ಬಂದ್ ನಡೆಸಲು ಕರವೇ ಪಟ್ಟು ಹಿಡಿದಿದ್ದರೆ ಮತ್ತೊಂದೆಡೆ ಸ್ಥಳೀಯರೇ ತೀವ್ರವಾಗಿ ವಿರೋಧಿಸುತ್ತಿರುವುದರಿಂದ ಸದಾಶಿವಗಡದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಆತಂಕ ಮೂಡಿದೆ. ಪರಿಸ್ಥಿತಿಯ ಗಾಂಭೀರ್ಯವನ್ನು ಅರಿತ ಪೊಲೀಸ್ ಇಲಾಖೆಯು ತಕ್ಷಣ ಕಾರ್ಯಪ್ರವೃತ್ತವಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಠಾಣೆಗೆ 2 ಗುಂಪಿನ ಪ್ರಮುಖರನ್ನ ಕರೆಯಿಸಿದ ಅಧಿಕಾರಿಗಳು ಸಂಧಾನ ಸಭೆ ನಡೆಸಿರುವ ಮಾಹಿತಿ ಲಭಿಸಿದೆ. 2 तारखेक कोणची येऊन हिंगा बंद करता, पुरा दुकान बंद करता, सदाशिवगड बंद करता म्हणून सांगितले आसा. आम्ही सगळ्यात एक मतान आज कमीत कमी 100-150 लोक जमिले असतात. आम्ही सगळ्यात एक ठराव केला आणि तो ठराव आम्ही फाल्या व्हिडिओक दितले आणि कोणीच थिंगा सदाशिवगडाचेर कोणाल्या सांगणेचेर दुकान बंद करू जायना. सकाळी 6 ते सांजे 6 ओपन उरूकूच जाय. दनपार बंद दवरल्या बी ते बंद दवरू जायना. आया 2 जागे दनपार बी ओपन दवरू जाय. हे हांव जो बी कोण बंद करता म्हणटा न्ही ताका हांव हे सांगच्या इच्छिता. कोणी जावं तो प्रश्न ना. सदाशिवगडाचेर आमगे स्वताचें एक संघटन आसा. ऑलरेडी हिंगे ही आमगेले गजानन उत्सवात समिती आसा. मोडणार थंय एक आमगेले उत्सव समिती आसा. दुर्गादेवी कमिटी आसा. शिवाजी बॉयज फुडें एक आमगेले व्हड संघटन आसा यंगस्टराले. सगळे जाण हिंगा येयले आसात. त्या निमित्ती कोणाले दुकान बंद करचे कोणी जर येत तुमी इमिडिएटली आमगेले कोणाक एकल्या बंद करचे. आमी थंय येवन तेमकां प्रोटेस्ट करच्याक समर्थ आसात हे इथं सांगच्या इच्छिता. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.